ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತು. ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಗೊತ್ತು ನೀವು ಸುಮ್ಮನೆ ಹಾಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ. ಇರಲಿ, ಪರವಾಗಿಲ್ಲ. ನೋಡಿ ಗೈಸ್, ನೀರು ಬಿಟ್ಟಿದ್ರಲ್ಲ ಇವತ್ತು, ಅಲ್ಲಿ ಅಮ್ಮ ಮನೆ ಹತ್ರ ಎಲ್ಲ ನೀರು ತುಂಬಿಸಿ ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಚಿನ್ನಿಲಿ ಕೊಟ್ಟಿಗೆ ಹತ್ರ ಬಂದುಬಿಟ್ಟು ಕೊಟ್ಟಿಗೆ ಎಲ್ಲ ತೊಳೆದು ನೀಟ್ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು. ಹಾಗೆಯೇ ಅವ್ರ ಫ್ರೆಂಡ್ಸ್ ಯಾರೋ ಫೋನ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ಕೋತಾ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ಹೇಗೆ ಕ್ಲೀನ್ ಮಾಡಿದ್ದಾರೆ ಅಂತ. ಅವ್ರಿಗೆ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಿದ್ದಾರೆ. ಅಂದರೆ ಅವ್ರದ್ದು ಇದು ದಿನನಿತ್ಯ ಕೆಲಸ ಇತ್ತು. ನಮ್ಮ ಚಿನ್ನಿನೇ ಮಾಡೋದಿಲ್ಲಲ್ಲ ಕ್ಲೀನ್ ಮಾಡಿ. ಕುರಿ ಇಲ್ಲೇ ನಾವು ಈಗ ಹಗ್ಲತ್ತಲ್ಲಿರುತ್ತೆ ಕುರಿ, ಹೊರಗಡೆ ಕಟ್ಟಾಕ್ತೀವಿ. ಇನ್ನು ನೈಟ್ ಟೈಮ್ ಬಂದು ಇಲ್ಲಿ ಒಳಗಡೆನೇ ಕೂಡಾಕೋದು ಕುರಿನ ಮತ್ತು ನಮ್ಮ ಟೋನಿನೆಲ್ಲ. ಬೆಳಿಗ್ಗೆ ಟೈಮ್ ಆಚೆ ಕಟ್ಬಿಡ್ತೀವಿ ಅಷ್ಟೇ. ನೋಡಿ ಗೈಸ್, ನಮ್ಮನೆ ದಾಸವಾಳ ಗಿಡಕ್ಕೆ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನೋಡಿ ಗೈಸ್, ನಮ್ಮಮ್ಮ ಇವಾಗ ಗುಜ್ರಿ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತಗೊಂಡೋಗ್ಲಿಕ್ಕೆ ಬಂದಿದ್ರು ಇಲ್ಲಿ, ಅದಕ್ಕೆ ಅವರಿಗೆ ಸೇಲ್ ಮಾಡ್ತಾ ಇದ್ದಾರೆ ಎಲ್ಲ. ನೋಡಿ ಗೈಸ್, ನಾವೇನು ಕೊಟ್ಬಿಟ್ವಿ ಅಂತ ಹೇಳ್ಬಿಟ್ಟು ಇವರು ಕೂಡ ತಗೊಳ್ಳಲ್ಲ. ಅದರಲ್ಲಿ ಅವರು ಕೂಡ ಚಾಯ್ಸ್ ಮಾಡಿಬಿಟ್ಟು ಅವ್ರಿಗೆ ಏನು ಬೇಕೋ ಅದನ್ನ ತೊಗೊಂಡು ಹೋಗ್ತಾರೆ ಅಷ್ಟೇ. ಇನ್ನು ಬೇಡ್ದಿಗಿರೋದನ್ನೆಲ್ಲ ಬಿಟ್ಬಿಟ್ಟು ಹಾಗೆ ವಾಪಸ್ ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲ ಅದಕ್ಕೆ ನಿಮ್ಗೆ ಕೊಡಲ್ಲ ನಾನು. ಒಂದಿಷ್ಟೇ ಕಮ್ಮಿ ಆಗಿದ್ರೆ 2 kg ನೋಡು 5 ರೂಪಾಯಿ ಯಾವಾಗ ನೀವೇ ಮಾಡ್ತೀರಾ ನೀವು? ಕೊಡ್ತಿಲ್ಲ ಒಂದು ಬಾಟು ಕಮ್ಮಿ ಆಗಿ ತಗೊಂಡು 2 kgಗೆ 5 ರೂಪಾಯಿ ಇಟ್ಕೊಂಡ್ಬಿಡ್ತೀರಾ? ಎಷ್ಟು ಕೆಜಿ ಆಯ್ತಂತೆ? 2 kg. 5 ರೂಪಾಯಿ ಇಟ್ಕೊಂಡ್ಬಿಟ್ಟ ಒಂದು ಬಾಟು ಕಮ್ಮಿ ಆಗಿತ್ತು. ನೋಡಿ ಗೈಸ್, ಇವಾಗ ಅಪ್ಪ ಮತ್ತು ಚಿನ್ನಿ ಇಬ್ರು ಕುರಿಗೆ ಹುಲ್ ತರಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ, ಕುಯ್ಕೊಂಡು ಬರಲಿಕ್ಕೆ ಗದ್ದೆ ಹತ್ರ. ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು. ಏನೋ ಗೊತ್ತಾ, ಅಮ್ಮ ಬೆಳಿಗ್ಗೆ ಅಡುಗೆ ಮಾಡಿಬಿಡ್ತೀನಿ, ಇದು ಹೀರೆಕಾಯಿ ಹಾಕಿಬಿಟ್ಟು ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ದಾರೆ ಅವರು. ನೋಡಿ ಗೈಸ್, ಈ ಹುಲ್ಲನ್ನೇ ನಾವು ಕುರಿಗೆ ಹಾಕೋದು. ಇದಕ್ಕೆ ನಾವು ಸೀಮೆ ಹುಲ್ಲು ಅಂತ ಕರಿತೀವಿ. ಎಂತ ಅಂದರೆ ನಮ್ಮ ಚಿನ್ನಿ ಇವಾಗ ಈ ಹುಲ್ಲನ್ನ ತಂದುಬಿಟ್ಟು ಇವಾಗ ಅಪ್ಪನ ಕರ್ಕೊಂಡು ಬರ್ಲಿಕ್ಕೆ ಹೋದರು. ಅವರು ಅದೇ ತೆಂಗಿನಕಾಯಿ ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೊತ್ಕೊಂಡು. ಇವಾಗ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಹೋದರು ಅವರು. ಟೋನಿ, ನಿನಗಲ್ಲ ಅದು, ನೀನು ತಿನ್ನಬೇಡ ನೀನು, ಆಯಿತಾ? ಟೋನಿ ಕೂತ್ಕೋ ಸುಮ್ಮನೆ. ತೆಂಗಿನಕಾಯಿ ಇಲ್ವಾ? ಇಲ್ಲಿದೆಯಾ? ಇಲ್ಲಿ ಒಂದು, ಮತ್ತು ಅಮ್ಮ ಇಲ್ಲ ಅಂತಿತ್ತು, ನೋಡಿಲ್ಲ. ಬೇಡ, ಕುಯ್ದಿರಿ ಬೇಕೆ ನಾವು ಅದೊಂದು. ಈಗ ಒಂದ್ಸಲ ಇಲ್ಲ, ಆವಾಗ ನಂಗೆ ಒಂದೇ ಸಮ ಕೆಮ್ತಾ ಇಲ್ಲ, ಬಿಟ್ಟ. ಹಾಂ
ಸರಿ ಅಮ್ಮ ಅಡುಗೆ ಮಾಡಿದ್ದಾರೆ, ಬನ್ನಿ ಇದೆಷ್ಟು ಕಟ್ ಮಾಡಿ. ಸರಿ ನಾನು ಹೋಗ್ತೀನಿ. ನೋಡಿ ಗೈಸ್, ನಮ್ಮ ಚಿನ್ನಿ ಅವರು ಗಾಡಿನ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಹಾಗೆ ಆವಾಗ ಗಾಡಿನ ಈ ಥರ ಚೆಕ್ ಮಾಡ್ತಾ ಇರ್ತಾರೆ, ಎಲ್ಲ ಸರಿ ಇದೆ ಏನು ಅಂತ. ಎಷ್ಟು ಕೆ ಜಿ? ಕುಡಿಯಕು ಏನು ಗೊತ್ತಾ ಗೈಸ್, ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ಅಮ್ಮ ಕಷಾಯ ಮಾಡಿದ್ದಾರೆ, ಅದನ್ನ ಕುಡಿತಾ ಇದ್ದೀನಿ ಇವಾಗ. ಏನು ಅಂತಂದರೆ ಇವತ್ತು ಬೆಳಿಗ್ಗೆ ಅಮ್ಮ ಅಡುಗೆ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಾನು ಊಟ ಮಾಡಲ್ಲ ಅಂತ ಹೇಳಿಬಿಟ್ಟು ನನಗೆ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ಅಂದರೆ ಮಿಲೆಟ್ ಲಡ್ಡು ಇದೆಯಲ್ಲ, ಅಂಗನವಾಡಿಲಿ ಕೊಡ್ತಾರಲ್ಲ, ಅದನ್ನ ಹಾಕ್ಕೊಂಡು ಕಲಿಸ್ಕೊಂಡು ಇವಾಗ ದೋಸೆ ಥರ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು. ನೋಡಿ ಗೈಸ್, ರೆಡಿ ಆಯಿತು ದೋಸೆ. ನೋಡಿ ಗೈಸ್, ಬೆಳಿಗ್ಗೆ ತಿಂಡಿ ತಿಂದಿದ್ದು ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ಇದೆಯಲ್ಲ, ಅದನ್ನ ಇಷ್ಟಿದೆ, ಇವಾಗ ಅದನ್ನ ವಾಶ್ ಮಾಡಬೇಕು. ಹಾಗೆಯೇ ನಂದು ಪಾತ್ರೆಗಳೆಲ್ಲ ತೊಳೆದಾಯಿತು. ಅಮ್ಮ ಇಲ್ಲಿ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ರು, ಅಂದರೆ ಸುಮಾರು ದಿವಸ ಆಯಿತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ದಲ್ಲೇ, ಅದಕ್ಕೋಸ್ಕರ ಅಮ್ಮ ಎಲ್ಲ ಕ್ಲೀನ್ ಮಾಡ್ತೀನಿ, ಇದನ್ನೆಲ್ಲ ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದಾರೆ ಅದರಲ್ಲಿರೋ ಸಾಮಾನುಗಳೆಲ್ಲ. ನೋಡಿ ಗೈಸ್ ಹೇಗಿದೆ ಒಳಗಡೆ ಎಲ್ಲ ಅಂತ, ಫುಲ್ ಖಾಲಿ ಎಲ್ಲ ಎತ್ಬಿಟ್ಟಿದ್ದಾರೆ ಅಮ್ಮ ಎಲ್ಲ ನಾನು ವಾಶ್ ಮಾಡಲಿಕ್ಕೆ. ಆಯ್ತಾ? ಚಿಕ್ಕದ ಹಾಸಿಗೆ ನೋಡಿ ಗೈಸ್, ಎಲ್ಲ ವಾಶ್ ಮಾಡಿ ಇವಾಗ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ತಾ ಇದ್ದಾರೆ ಅಮ್ಮ ಎಲ್ಲನೂ ಒಂದೊಂದಾಗಿ ಜೋಡಿಸ್ತಿದ್ದೀರಿ. ಇವಾಗ ಇದು ಬಿಚ್ಚಕ್ಕಾಗಲಿಲ್ಲ, ಬಿಚ್ಚಿದ್ರ ಇದನ್ನ ಅವು ಜೋಡಿಸ್ಬೇಕು. ಅವ ತಗೊಂಡ್ರಾ? ಹಾಳಾಗೋಗಿ ಹಿಡ್ಕೊ ಬರ್ತಿದ್ದೀರಾ? ಇದಾ ಟೊಮೆಟೊ ಹಾಳಾಗೋಗಿದ್ಯಲ್ಲ. ಎಷ್ಟು ಟೊಮೆಟೊ? 50. ಇದು ಎರಡೇನಾ ತಗೊಂಡಿರೋದು? ಅಲ್ಲ, ಇದು ಇಂಥದ್ದು ಎರಡೇನಾ? ಕೊತ್ತಂಬರಿ 10 ರೂಪಾಯಿ ಕಟ್ಟ? ಎಷ್ಟು ಇದು? 10 ರೂಪಾಯಿ ನೋಡಿ, ಅವತ್ತು 20 ರೂಪಾಯಿನೋ ಬಂದಿತ್ತಲ್ಲ. ಸೇಮ್ ಕಟ್ಟ, ಅವತ್ತು 20 ಇತ್ತು, ಇವತ್ತು ನೋಡಿ 10 ರೂಪಾಯಿ. ಇದು ಕೆಜಿಗೆ 50? ಇದೇನಂದ್ರಲ್ಲ ಅವರು, ಎಂತ ಕಾಯಿ? ಅಟ್ಲಕಾಯಿ. ಪಡಲ್ಕಾಯಿ, ನಮ್ಮ ಕಡೆ ಪಡಲ್ಕಾಯಿ ಅಂತ ಅನಿಸುತ್ತೆ. ಪಡಲ್ಕಾಯಿ. ಇಷ್ಟೇ, ಜಾಸ್ತಿ ತರಕಾರಿ ಇಲ್ಲ, ಇದಿಷ್ಟೇ ಇರೋದಲ್ಲಿ, ಅದರಲ್ಲಿ ಅದಕ್ಕೆ ಇದಿಷ್ಟು ತಗೊಂಡ್ವಿ. ಆಲೂಗಡ್ಡೆ ಎಲ್ಲ ಇಲ್ಲ, ತಗೊಬೇಕು. 5 ಜನ ಏನು ಬೇಕು ತರಕಾರಿ? ಟೊಮೆಟೊ ಹಣ್ಣು ಬೇಕಾ? 50 ರೂಪಾಯಿ ಕೆಜಿ, ಒಂದಕ್ಕೆ ತಗೋ. 1 ಕೆಜಿ, 1 ಕೆಜಿಗೆ 1 ಟೊಮೆಟೊ ಹಣ್ಣು ಬಿದ್ದೆ ಹೋಯ್ತು. ಇದೇನು ಮಧ್ಯಾಹ್ನ ಸಾರ್ಕಾ? ಇವಾಗ ಮಾಡ್ತೀರಾ ಸಾರ್ಕೆ? ಕುಯ್ ನೀನು ಎಲ್ಲ ಸೊಪ್ಪ. ಬೇಕಾ ಸೊಪ್ಪು? ತಗ. ಕಿತ್ತಾಕ್ತಾನೆ ಬಿಡು ಬಿಡೋಲ್ಲಿ ಬಿಡು.
ನಡಿ ನಡಿ ನೀನು ಅಡುಗೆ ಮನೆಯಿಂದ ನಡಿ, ಇಲ್ಲಿ ಇರಬೇಡ ಮಗು, ಹೋಗು. ಎಲ್ಲ ಹಾಳು ಮಾಡಾಕ್ತೀಯ. ಅಲ್ಲಿ ನೋಡಿ ಗೈಸ್ ನಮ್ಮ ಚಿನ್ನಿ ಹೇಗೆ ಓಡ್ ಬರ್ತಿದ್ದಾರೆ ಅಂತ ಹೇಳಿ. ಓಡ್ ಬಾ ಓಡಿ. ನೋಡಿ ಯಾವ ಸ್ಟೈಲಲ್ಲಿ ನಡ್ಕೊ ಬರ್ತಾರೆ ಅಂತ. ಒಂದ್ ಕಣ್ಣು ಮುಚ್ಕೊಂಡು ನೋಡಿ ಅವ್ನ ಸ್ಟೈಲ್ ನೋಡಿ ಅಲ್ಲಿ ಕುಡಿ ಹಂಗೆ ಹಂಗೆ ಕುಡಿ ನನ್ನ ಸ್ಟೈಲ್ ನೋಡಿರಂತ ಅವ್ನ ಸ್ಟೈಲ್ ನೋಡಿ. ವಾ ಇಲ್ಲಿ ಇಲ್ಲಿ ಇದು ಒಂದು ಸ್ಟೈಲ್. ಬಬ್ಲು ಏನು ನೀ ಸ್ಟೈಲ್ ಬಬ್ಲು ಇದು? ನೋಡಿ ಗೈಸ್ ತಿಂಡಿ ತಗೊಂಡು ಬಂದಿದ್ದಾನೆ ನಮ್ಮ ಚಿನ್ನಿ. ಏನೇನು ತಂದವನೇ ನೋಡೋಣ. ಇದು ಬ್ರೆಡ್ಡು, ಇದು ಡ್ರಾಪ್ಸು ಪಾಪುಗೆ, ಬಿಸ್ಕೆಟ್. ದಿಲ್ ಪಸಂದ್ ಇದು ಸ್ವೀಟ್ ಬ್ರೆಡ್ಡು. ಅದೇನು ಬ್ರೆಡ್ ಅದು? ಇದಾ? ಅಯ್ಯೋ ಫುಲ್ ಬ್ರೆಡ್ಡೇ ಗೈಸ್. ಇದು ಚಿಪ್ಸು, ಬನಾನಾ ಚಿಪ್ಸು, ಇದು ಬೂಂದಿ ಖಾರ. ಇಷ್ಟೇ. ಬೇಕಾ ಮಗನೇ ನಿಂಗೆ ಎಲ್ಲ ಬೇಕಾ? ಹಾಂ ಖಾಲಿ ಮಗನೇ, ಇದೆಲ್ಲ ನಿಂಗೆ ಬೇಡ ಆಯ್ತು ಇವಾಗ. ನಿಂಗೆ ಇವಾಗ ತಿನ್ನೋಕ್ಕಾಗಲ್ಲ ಇದೆಲ್ಲ. ನೀನು ಬರೀ ಇದು ಮಾತ್ರ ತಿನ್ನಬೇಕು, ನಿಂಗಂತ ಇದು ಮಾತ್ರ ಇರೋದು ಆಯಿತಾ? ಇದಷ್ಟು, ಇವೆಲ್ಲ ನಮಗೆ. ನೋಡಿ ನಿಮ್ಮ ಗಿರ್ಜಾವನ ನೋಡಿ ಗೈಸ್, ನಮ್ಮಮ್ಮ ಸ್ವಲ್ಪ ಮುಜುಗರ ಪಟ್ಕೋತಾರೆ. ಅವರು ಮೊದಲೇ ಹೇಳಿದರು ವಿಡಿಯೋ ಮಾಡಬೇಡ ಅಂತ ಹೇಳಿ. ನಾನು ಮಾಡಿದ್ನಲ್ಲ ಅದಕ್ಕೆ ಹಾಗೆ ಓಡೋಗ್ತಾ ಇದ್ದಾರೆ ಅವರು, ಮಾಡಬೇಡ ಅಂದ್ಕೊಂಡು. ಇವಾಗ ಕಾಫಿ ಕಾಯಿಸೋಕ್ಕೆ ಹೋದರು ಅಮ್ಮ. ನೋಡಿ ಗೈಸ್, ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಅಪ್ಪ ಮಗ ಇಬ್ಬರು ಸೇರಿ. ಮಾಡೋ, ತೋರಿಸ್ತೀನಿ ಎಲ್ಲರಿಗೂ. ಚಿನಿ ಚಿನಿ ಕೊಲ್ಲಪ್ಪ ಕೊಲ್ಲ ಹೊಡೆಯೋದು. ಮಮ್ಮಿಗೆ ಇರಿಟೇಟ್ ಮಾಡಬಾರ್ದು. ಮೆಲ್ಲ ಹೊಡಿಯಪ್ಪ, ಮೆಲ್ಲ ಹೊಡಿಯಪ್ಪ. ಹಾಂ ನೋಡಿ ಗೈಸ್, ಇಬ್ಬರು ಎಷ್ಟು ನಾಟಕ ಆಡ್ತಿದ್ದಾರೆ. ಎಷ್ಟು ಜೋರಾಗಿ ಸೌಂಡ್ ಮಾಡ್ತಿದ್ರು ಗೊತ್ತಾ ಆವಾಗಿಂದ. ಕಿವಿಲ್ ರಕ್ತ ಬರೋದೊಂದು ಬಾಕಿ ಇತ್ತು ಅಷ್ಟೇ. ಅದು ಈ ಲೋಟ ಬೇರೆ ಇಟ್ಕೊಬಿಟ್ಟಿದ್ದಾರೆ. ಅದರಲ್ಲಿ ಹೊಡಿತಾ ಇದ್ದಾರೆ. ಕಿವಿಲಿ ಹೆಂಗೆ ಆಗ್ತಾ ಇದೆ ಅಂದರೆ ಸ್ಟಾಪ್ ಮಾಡೋಂದ್ರೂ ಮಾಡ್ತಾ ಇರಲಿಲ್ಲ. ಬಾಯಿಗೆ ಹಾಕ್ಬೇಡ ಬಬ್ಲು. ಓಕೆ ಗೈಸ್, ಇವಾಗ ನಾವು ಕಾಫಿ ಕುಡಿಯೋ ಟೈಮ್. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.